ಬೇಸನ್ ಉಂಡೆ ಮಾಡೋದು ವಿಧಾನ ತೋರಿಸ್ತೀನಿ ನೋಡಿರಿ. ಸಕ್ರೆ 2 ಗ್ಲಾಸು ಕರೆಕ್ಟ್ ಅಳತೆ, 2 ಗ್ಲಾಸು ಬೇಸನ್ನು, ಬೇಕಾಗೋಷ್ಟು ತುಪ್ಪ, ಇಲೈಚಿ ಜಾಜಿಕಾಯಿ ಪೌಡರ್. ಇದು ಬೇಸನ್ನು ಈಗ ಹುರ್ಕೊತೀನಿ ನೋಡಿರಿ. ನಾನು 2 ಗ್ಲಾಸ್ ಬೇಸನ್ ಅದ. ಇದು ಕಲರ್ ಕೆಂಪಾಗತನ ನಿಧಾನ ಉರಿ ಮ್ಯಾಗ ಉರಿಬೇಕು ನೋಡಿರಿ. ತುಪ್ಪನೂ ಈಗ ಹಾಕ್ಬಾರ್ದು, ಸ್ವಲ್ಪ ಹೊತ್ತು ಹುರಿದ ಮ್ಯಾಗ ತುಪ್ಪ ಹಾಕೋಬೇಕು, ಇಲ್ಲಾಂದ್ರೆ ಉಂಡೆ ಆಗಿಬಿಡ್ತದ. ಈಗ ನೋಡಿರಿ ಸ್ವಲ್ಪ ಹಿಟ್ಟು, ಈಗ ನೋಡಿರಿ ಸ್ವಲ್ಪ ಹಿಟ್ಟು ಗರಮ್ ಆಗ್ಯದ, ಸ್ವಲ್ಪ ಕಲರ್ನು ಚೇಂಜ್ ಆಗ್ಯದ. ತುಪ್ಪ 1-2 ಚಮಚ ತುಪ್ಪ ಹಾಕೋಂತ ಬಿಸಿ ಮಾಡ್ಕೊತ ಹೋಗ್ಬೇಕು ನೋಡಿರಿ. ನೋಡಿರಿ ಈಗ 20 ನಿಮಿಷ ಮ್ಯಾಗಾಯಿತು. ಈ ಥರ ಹುರಿದು ಹಿಂಗೆ ಕಲರ್ ಹಿಂಗೆ ಫುಲ್ಲು ಚೇಂಜ್ ಆಗ್ಬೇಕು ನೋಡಿರಿ. ಈ ಕಲರ್ ಆಗಬೇಕು. 20 ನಿಮಿಷ ಸ್ವಲ್ಪ ಎಣ್ಣೆ ಹಾಕೊಂತ ಈ ಥರ ಹುರಿದೇವು ಅಂದ್ರೆ ಇದ್ರಾಗ ಸಕ್ರೆ ಕೂಡ್ತಾವೆ ನೋಡಿರಿ. ಈಗ ಸಕ್ರೆ ಕಲಿಸ್ತೀನಿ, ಸ್ಟವ್ ಆಫ್ ಮಾಡ್ತೀನಿ. ಈಗ 2 ಗ್ಲಾಸ್ ಸಕ್ರೆ ಮಿಕ್ಸಿಗೆ ಹಾಕಿ ಇಟ್ಟೀನಿ ನೋಡಿರಿ ನಾನು. ಈಗ ಇಲೈಚಿ ಜಾಜಿಕಾಯಿ ಪೌಡರ್ ಹಾಕ್ತೀನಿ ನೋಡಿರಿ. ಈಗ ರೀ ಈಗ ಸರಿಯಾಗಿ ಸಕ್ರೆ ಇಲೈಚಿ ಪೌಡರು ಅದು ಕಲೆತನ ಇದು ಸ್ವಲ್ಪ ಯಾಕಂದ್ರೆ ತುಪ್ಪ ಒಂಚೂರು ಬಿಸಿ ಭಾಳ ಇರ್ತದೆ ರೀ, ಕೈ ಸುಡ್ತದ. ನಿಧಾನ ಕಲ್ಸ್ಕೊಂತ ಇದು ಮಾಡಬೇಕು. ಸ್ವಲ್ಪ ಇದೊಂದು 10 ನಿಮಿಷ ಹಂಗೆ ಬಿಟ್ಟು ಬಿಡ್ಬೇಕ್ರಿ. ಉಂಡೆ ಕಟ್ಟಿರ ಕೈ ಸುಡ್ತಾವ. ಅದು ಸ್ವಲ್ಪ ಆರತನ ಬಿಟ್ಟು ಮತ್ತು ಆಮ್ಯಾಗ ಉಂಡೆ ಕಟ್ಟಬೇಕು ನೋಡಿರಿ. ಇದು ನೋಡಿರಿ ಈಗ ಒಂದು 10-15 ನಿಮಿಷ ಮ್ಯಾಗ 20 ನಿಮಿಷ ತನ ಐತಿ. ಸ್ವಲ್ಪ ತಣ್ಣಗಾಗ್ಯದ ನೋಡಿರಿ. ಪೂರ್ತಿ ತಣ್ಣಗಾಗ್ಲಕ್ಕೆ ಬಿಡಬಾರ್ದು. ಅಷ್ಟೇ ಇದ್ರ ಹದದ ಮ್ಯಾಗ ಉಂಡೆ ಕಟ್ಟಿ ಬಿಡ್ಬೇಕು ನೋಡಿರಿ. ನಿಮಗೆ ದೊಡ್ಡ ಆದ್ರೆ ದೊಡ್ಡ ಕಟ್ಟ್ರಿ, ಸಣ್ಣ ಉಂಡೆ ಆದರೆ ಸಣ್ಣ ಕಟ್ಟ್ರಿ. ಯಾಕಂದ್ರೆ ಇದು ತುಪ್ಪದ್ದಿರ್ತದಲ್ರಿ, ಪೂರ್ತಿ ತಣ್ಣಗಾಗ್ಲಕ್ಕೂ ಬಿಡಬಾರ್ದು. ಈ ಥರ ನಿಮಗೆ ಎಷ್ಟು ದೊಡ್ಡ ಬೇಕಿದ್ರೆ ದೊಡ್ಡ ಕಟ್ಕೋರಿ, ಸಣ್ಣ ಬೇಕಿದ್ರೆ ಸಣ್ಣ ಕಟ್ಕೊ ನೋಡಿರಿ.
ಕರೆಕ್ಟ್ ನಿಮ್ಮ ಇಷ್ಟದ ಪ್ರಕಾರ ಉಂಡೆ ಕಟ್ಬರ್ರಿ. ಇವು ಆರಾಮ ಎಷ್ಟು ಒಂದು 15 ದಿನ 20 ದಿನ ಆದ್ರೂ ಇರ್ತಾವೆ ನೋಡ್ರಿ. ಯಾಕಂದ್ರೆ ಕರೆಕ್ಟ್ ಸರಿಯಾಗಿ ಹುರಿಬೇಕಮ್ಮ. ಇವು ಹುರಿದ್ರೆ ಕರೆಕ್ಟ್ ಆಗ್ತಾವೆ ಉಂಡೆಗಳು. ಹುರಿಯೋದು ಕಮ್ಮು ಹೆಚ್ಚಾಯ್ತಂದರೆ ಸ್ವಲ್ಪ ಸರಿಯಾಗಿ ಸ್ಮೆಲ್ ಇರೋಂಗಿಲ್ಲ. ಘಮ 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 ಅಂತಾವೆ. ಕರೆಕ್ಟು ತುಪ್ಪ ಹಾಕಿ ಈ ಥರ ಹುರಿದ್ರೆ ತನ ಉಂಡೆ ಕಟ್ಲತ್ತಿದ್ನೆಲ್ಲ. ಈಗ ಉಂಡೆ ಕಟ್ಟಿನಿ, ಉಂಡೆ ರೆಡಿ ಆಗ್ಯಾವ. ಬೇಸನ್ ಲಾಡು ರೆಡಿ.